ಗೌತಮಿ ಯಾಕೆ ನಗ್ತಿದ್ಯಾ? ಅಣ್ಣ ನಾನಾಗ್ಲಿ PUC ಬಂದಾಯ್ತು, ಇನ್ನು ಕೇಕು ಚಾಕ್ಲೇಟ್ ಅಂತ ತರ್ತಾ ಇದೀಯಾ? ನಾನೇನ್ ಎಳೆ ಮಗುನಾ? ನೀನ್ ಎಷ್ಟೇ ದೊಡ್ಡೋಳಾಗಿದ್ರು ಎಷ್ಟೇ ಬೆಳೆದಿದ್ರು ನನ್ ಕಣ್ಣಿಗೆ ಯಾವಾಗ್ಲೂ ಮಗು. ಅಣ್ಣ ನೀನ್ ನನ್ಗೆ ತಂದಿದ್ಯಲ್ಲ, ನಾನು ನಿನ್ಗೊಂದು ಉಡುಗೊರೆ ತಂದಿದ್ದೀನಿ. ಉಡುಗೊರೆನಾ? ನನಗ? ಬಾ ತೋರಿಸ್ತೀನಿ, ಬಾ ಬಾ ಅಣ್ಣ. ಅಣ್ಣ ನೀನ್ ಇದನ್ನ ಹಾಕೊಂಡು ನನ್ನ ಹೋಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಏನಮ್ಮ ಇದು? ತೋರಿಸ್ತೀನಿ. ಅಣ್ಣ ನಿನ್ಗೋಸ್ಕರ ತಂದಿದ್ದೀನಿ, ಹಾಕೋ ಅಣ್ಣ. ಇದೆಲ್ಲ ನನಗೆ ಯಾಕಮ್ಮ? ಅಣ್ಣ ನನಗೋಸ್ಕರ ಅಲ್ಲೂ ನೀನ್ ಇದನ್ನ ಹಾಕೊಳ್ಳೇಬೇಕು ಪ್ಲೀಸ್. ನಿನ್ಗೋಸ್ಕರ ಹಾಕೋತೀನಿ. ಇದಕ್ಕೆ ಎಷ್ಟಾಯ್ತಮ್ಮ? 2000 ಅಣ್ಣ. ಅಷ್ಟೊಂದು ದುಡ್ಡು ನಿನ್ನ ಹತ್ರ ಇತ್ತು? ನಾನು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫಸ್ಟ್ ಬಂದೆ ಅಂತ ನಮ್ ಕಾಲೇಜಿಗೆ ಬಂದ್ ಚೀಫ್ ಗೆಸ್ಟ್ ನನಗೆ ಗಿಫ್ಟ್ ಕೊಟ್ರು, ಅದ್ರಲ್ಲಿ ತಗೊಂಡೆ. ಆಹಾ, ನನ್ನ ತಂಗಿ ಪ್ರೀತಿಯಿಂದ ಕೊಡ್ತಾ ಇರೋ ಮೊದಲನೇ ಉಡುಗೊರೆ. ಅಣ್ಣ ನನಗಂತೂ ಚೈನೀಸ್ ಫುಡ್ ಬೇಕು, ನೂಡಲ್ಸ್, ಫ್ರೈಡ್ ರೈಸ್, ಮಂಚೂರಿಯನ್. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ಇಂಗ್ಲಿಷ್ ಅಲ್ಲಿ ಹೇಳೋಣ. ನನಗೆಲ್ಲಮ್ಮ ಇಂಗ್ಲಿಷ್ ಬರುತ್ತೆ, ಸುಮ್ಮನೆ. ಪ್ಲೀಸ್ ಒಂದ್ ಸೆಕೆಂಡ್, ಪ್ಲೀಸ್ ಅಣ್ಣ ನನಗೋಸ್ಕರ ಹೇಳೋಣ. ಏನ್ ಹೇಳೋದಮ್ಮ? ಪ್ಲೀಸ್ ಅಣ್ಣ ಒಂದ್ ಸೆಕೆಂಡ್. ಪ್ಯಾಂಟ್ ಇಂಗ್ಲಿಷ್, ಕೋಟ್ ಇಂಗ್ಲಿಷ್, ಟೈ ಇಂಗ್ಲಿಷ್, ಶರ್ಟ್ ಇಂಗ್ಲಿಷ್, ಮದರ್ ಕನ್ನಡ, ಟಾಕ್ ಕನ್ನಡ, ಹಾಟ್ ಕನ್ನಡ, ಮೀ ಕನ್ನಡ, ಕನ್ನಡ ಕನ್ನಡ, ಓನ್ಲಿ ಕನ್ನಡ. ವಾಟ ಓಟ ಹಾಗೆ. Excuse me, do you know where the health club is? ಪ್ಯಾಂಟ್ ಇಂಗ್ಲಿಷ್, ಟೈ ಇಂಗ್ಲಿಷ್, ಕೋಟ್ ಇಂಗ್ಲಿಷ್, ಶರ್ಟ್ ಇಂಗ್ಲಿಷ್, ಮದರ್ ಕನ್ನಡ, ಹಾಟ್ ಕನ್ನಡ, ಟಾಕ್ ಕನ್ನಡ, ಮೀ ಕನ್ನಡ, ಕನ್ನಡ ಕನ್ನಡ, ಓನ್ಲಿ ಕನ್ನಡ. ವಾಟ ಪೋಟ. Disgusting. ಏನ್ ನೋಡ್ತಾ ಇದ್ದೀರಾ? ಇದೆಲ್ಲ ಹಾಗೆ ಬಂತು ಅಂತನಾ? ನನ್ ತಂಗಿ ಕೊಡ್ಸಿದ್ಲು, ಅಷ್ಟೆಲ್ಲ ದೊಡ್ಡ ಹೋಟ್ಲು ಕರ್ಕೊಂಡು ಹೋಗಿದ್ಲು, ಇದೆಲ್ಲ ಕೊಡ್ಸಿದ್ಲು. ತುಂಬಾ ಸಂತೋಷವಾಗಿದ್ದೀರಾ ಶಿವು? ಮತ್ತೆ ನಾನೊಂದು ದುಃಖದ ವಿಷಯ ಹೇಳ. ದುಃಖದ ವಿಷಯನ? ಹೌದು, ಡ್ಯಾಡಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿದೆ, ಕೈ ಕಾಲು ಸ್ವಾಧೀನ ತಪ್ಪೋಗಿದೆ, ಹಾಸ್ಪಿಟ್ಲಿಗೆ ಸೇರಿಸಿದೀವಿ ಶಿವು. ಅಪ್ಪ ಶಿವು, ಯಜಮಾನ್ರೆ ಯಾಕೆ ಹೀಗಾಯ್ತು ಯಜಮಾನ್ರೆ? ನಾನ್ ಮಾಡಿದ ಪಾಪಕ್ಕೆ ನೀವೇನ್ ಪಾಪ ಮಾಡಿದೀರ ಯಜಮಾನ್ರೆ? ಬಡವ್ರಿಗೆ ಹಣ ಕೊಟ್ಟಿದ್ದೀರಾ, ಅವ್ರು ಅದನ್ನ ಕೊಡದೇ ಇದ್ದಾಗ ನಾನ್ ತಾನೇ ಅವ್ರು ಹೊಡೆದು ಪಾಪ ಮಾಡಿದ್ದೀನಿ. ಈ ಕಾಯಿಲೆ ನನಗ್ ತಾನೇ ಬರ್ಬೇಕು. ನೀನೇನಪ್ಪ ಮಾಡ್ತೀಯ ಶಿವು? ನಾನು ಕೂತ್ಕೊಂಡ್ರೆ ಕೂತ್ಕೋತೀಯ, ನಿಂತ್ಕೊಂಡ್ರೆ ನಿಂತ್ಕೋತೀಯ, ಹೊಡಿ ಅಂದ್ರೆ ಹೊಡಿ. ಆ ತರ ಹೊಡಿಬೇಕಾದ್ರೆ ಅದು ನ್ಯಾಯನ ಅನ್ಯಾಯನ ಅದು ಗೊತ್ತಾಗಲ್ಲ ನಿಮ್ಗೆ. ನಿನ್ನ ಕಣ್ಕಟ್ಟು ಬೆಳೆಸ್ಬಿಟ್ಟೆ, ನಿನ್ನ ನಾನು ಬಾಣವಾಗಿ ಉಪಯೋಗಿಸ್ಕೊಂಡೆ. ಕೋರ್ಟ್ನಲ್ಲಿ ತಪ್ಪು ಮಾಡೋರ್ಗಿಂತ ತಪ್ಪು ಮಾಡೋದಕ್ಕೆ ಪ್ರಚೋದನೆ ಮಾಡ್ತಾರಲ್ಲ, ಅಂಥವ್ರಿಗೆ ಹೆಚ್ಚು ಶಿಕ್ಷೆ ಇದೆ. ನನಗೆ ಆ ದೇವರು ಆ ಶಿಕ್ಷೆನೇ ಕೊಟ್ಟಿದ್ದಾನೆ. ನೀವೇನ್ ಹೇಳ್ತಾ ಇದ್ದೀರ ನನ್ಗೆ ಅರ್ಥ ಆಗ್ತಾ ಯಜಮಾನ್ರೆ. ಆ ಬಡವರಿಗೆ ಹಣನ ನಾನು ಸುಮ್ಮನೆ ಕೊಡ್ಲಿಲ್ಲಪ್ಪ, ಬಡ್ಡಿ ಕೊಟ್ಟೆ. ಬಡ್ಡಿ ಹಣ ಕೊಟ್ರೆ ಪಾಪನ ಯಜಮಾನ್ರೆ? ತಿಂಗಳಿಗೆ 1% 2% ಆದ್ರೆ ಪರವಾಗಿಲ್ಲ, ಆದ್ರೆ ನಾನು ದಿನಕ್ಕೆ 10% ಬಡ್ಡಿ ತಗೊಂಡು ಅವ್ರ ದುಡ್ಡಿನಲ್ಲಿ 3/4 ಭಾಗ ನಾನೇ ತಿಂತೇಗಿದ್ದೀನಿ. ಅಂತ ಅನ್ಯಾಯ ಮಾಡಿದ್ದಕ್ಕೆ ನನಗೆ ಈ ಗತಿ. ನಾನು ಸಂಪಾದನೆ ಮಾಡಿರೋದು ಆಸ್ತಿ ಅಲ್ಲಪ್ಪ, ಬಡವರ ಶಾಪ. ಒಂದ್ ಕೆಲಸ ಮಾಡೋಣ ಯಜಮಾನ್ರೆ, ನಾವು ಅವ್ರ ಹತ್ರ ತಗೊಂಡಿರೋ ಹಣಕ್ಕೆ ಇನ್ನೂ 10 ಪಟ್ಟು ಸೇರಿಸಿ ಅವ್ರಿಗೆ ಕೊಟ್ಬಿಡೋಣ. ನೀವು ಹುಷಾರಾಗ್ಬಿಡ್ತೀರ ಅಲ್ವಾ ಯಜಮಾನ್ರೆ? ಇವತ್ತಿನಿಂದ ಒಬ್ಬೊಬ್ಬ ಬಡವನಲ್ಲೂ ನಾನು ನಿಮ್ಮನ್ನೇ ನೋಡ್ತೀನಿ. ನಿಮಗೆ ಮಾಡಿದ ಸೇವೆನೇ ಆ ಬಡವರಿಗೂ ಮಾಡ್ತೀನಿ. ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ಹ್ಯಾಕ್ ಸಹಿಸಕ್ಕಾಗಲ್ವೋ ಹಾಗೆ ಬಡವರ ಕಣ್ಣಲ್ಲೂ ನೀರು ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ.
ಮದ್ವೆಗ್ ನಿಶ್ಚಿತಾರ್ಥ ಮಾಡಿ ಮದ್ವೆಗ್ ಮುಂಚೆ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊರಟೋಗ್ಬಿಟ್ರ ಬೀಗ್ರೆ. ಎಲ್ಲಾ ಜವಾಬ್ದಾರಿನೂ ನನ್ ಮೇಲೆ ಹಾಕ್ಬಿಟ್ರ ಬೀಗ್ರೆ. ಮಗ ಇಲ್ಲನೋ ಕೊರತೆ ನೀಗಿಸ್ಕೊಳಕ್ಕೋಸ್ಕರ ನನ್ನ ಮಗನ ನಿಮ್ಮ ಅಳಿಯನ್ ಮಾಡ್ಕೊಂಡ್ರ. ನೋಡಪ್ಪ, ಇನ್ಮೇಲೆ ಅವ್ರ ಮಗಳನ್ನ ಈ ಆಸ್ತಿನೆಲ್ಲ ನೀನೇ ನೋಡ್ಕೋಬೇಕಪ್ಪ. ನೀನೇ ಮುಂದಿಂತು ಆಗ್ಬೇಕಿರೋ ಕಾರ್ಯಗಳನ್ನೆಲ್ಲ ನೆರವೇರಿಸಪ್ಪ. ಬೇಡ, ನಮ್ಮಪ್ಪನ ಮಾತನ್ನ ಮೀರಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನೇ ಮದ್ವೆಗೆ ಒಪ್ಕೊಂಡಿದ್ದೆ. ಈಗ ಅವರೇ ಇಲ್ಲ ಅಂದ್ಮೇಲೆ ಈಗ ಯಾರು ನನಗ್ ಬೇಕಾಗಿಲ್ಲ. ಹೋಗಿ ಆಚೆ. ಆಚೆ ಹೋಗ್ಬೇಕಾ? ಹಾಗಾದ್ರೆ ಈಗ ನಡೆದಿರೋ ನಿಶ್ಚಿತಾರ್ಥಕ್ಕೆ ಏನ್ ಅರ್ಥ? ನಮ್ ತಂದೆ ನೋಡಿದ ಗಂಡು ನಿಮ್ ಮಗ ಇರಬಹುದು, ಆದ್ರೆ ನಾನ್ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದು ಇವರನ್ನ. ಲೈ, ಜನಗಳ ಮುಂದೆ ನಿನಗ್ ನಾನ್ ಗಂಡ, ನಿನಗ್ ಮಾತ್ರ ಅವನ್ ಗಂಡನಾ? ಇನ್ಮೇಲೆ ನೀವೇ ನನಗೆಲ್ಲ. ಚಿಕ್ಕ ದಣಿಗಳಿಗೆ, ಚಿಕ್ಕ ದಣಿಗಳಿಗೆ, ಚಿಕ್ಕ ದಣಿಗಳಿಗೆ. ಇನ್ನು ಯಾಕೋ ಇವ್ರನ್ನ ಚಿಕ್ಕ ದಣಿ ಅಂತ ಕರೀತೀಯಾ? ದೊಡ್ಡ ಯಜಮಾನ್ರವ್ರಿಗೂ ಇವ್ರು ಚಿಕ್ಕ ದಣಿ ಆಗಿದ್ರು. ಈಗ ನಮ್ ಪಾಲ್ಗೆ ಇವರೇ ದೊಡ್ಡ ಯಜಮಾನ್ರು. ಯಜಮಾನ್ರಿಗೆ, ಯಜಮಾನ್ರಿಗೆ, ಯಜಮಾನ್ರಿಗೆ. ಯಾಕೆ ಯಾಕಿದೆಲ್ಲ? ಹೆತ್ತ ತಂದೆ ಸತ್ತ ತಕ್ಷಣ ಆಸ್ತಿನೆಲ್ಲ ತಮ್ಮ ಹೆಸರು ಬರ್ಕೊಳ್ಳೋ ಮಕ್ಕಳಿರೋ ಈ ಕಾಲದಲ್ಲಿ ದೊಡ್ಡ ಯಜಮಾನ್ರು ಹೇಳಿದ ಮಾತನ್ನ ಉಳಿಸ್ಕೊಳ್ಳೋಕೋಸ್ಕರ ಸೇರ್ಬೇಕಾದ್ನೆಲ್ಲ ನಮ್ಗೆ ಸೇರ್ಸ್ಬಿಟ್ಟಲ್ಲ ಯಜಮಾನ್ರೆ. ನೀವು ಅಮ್ಮ ಅವರು 100 ವರ್ಷ ತಣ್ಣಗಿರ್ಬೇಕು, ಚೆನ್ನಾಗಿ ಮಾಡ್ಬೇಕು. ನೋಡಿದ್ರ ಈ ಜನಗಳನ್ನ? ಅವತ್ತು ನಾನಿವ್ರನ್ನ ಹೊಡೆದು ಹಣ ವಸೂಲಿ ಮಾಡಿದಾಗ ಬಾಯಿ ಮುಚ್ಕೊಂಡು ಕೊಟ್ಟರು. ಇವತ್ತು ಅದೇ ಹಣನ ವಾಪಸ್ ಕೊಟ್ಟಾಗ ಬಾಯಿ ತುಂಬಾ ಹರಿಸಿ ಹೋಗ್ತಿದ್ದಾರೆ. ಯಾವತ್ತು ಬಡವರ ಕಣ್ಣಲ್ಲಿ ನೀರು ತರಿಸಬಾರ್ದು. ಏನಂತೀರ? ನೋಡಿ, ನಾನ್ ನಿಮ್ ಹೆಂಡ್ತೀರಿ. ನನ್ನ ನೀನು ಬಾ ಹೋಗು ಅಂತ ಕರೀರಿ. ನೀವು ಬನ್ನಿ ಹೋಗಿ ಅಂತ ಕರಿಬೇಡಿ. ದಯವಿಟ್ಟು ಕ್ಷಮಿಸಿ. ನಾನು ಸ್ವಲ್ಪ ಬೇರೆ ತರದ ವ್ಯಕ್ತಿ. ತಾಯಿನ ಹೆಂಡತಿನ ಗೌರವ ಕೊಟ್ಟು ಕರೆದ್ರೇನೆ ನನಗೊಂಥರ ಸಂತೋಷ. ನಿಮ್ಮ ಕೈ ಹಿಡಿದ್ ನಾನು ತುಂಬಾ ಅದೃಷ್ಟವಂತೆ. ಗೊತ್ತಾಗದೆ ಆಟೋ ಸುಣ್ಣ ಒರೆಸ್ಬಿಟ್ಟೆ.
ಅಷ್ಟಕ್ಕೆ ಇವರೆಲ್ಲ ಸೇರ್ಕೊಂಡು ಸಿಕ್ಕಾಪಟ್ಟೆ ಹೊಡಿತಿದ್ದಾರೆ ಇನ್ಸ್ಪೆಕ್ಟ್ರೆ. ನನ್ನ ಆಟೋಗ್ ಸುಣ್ಣ ಹಚ್ಚಿದ್ರೆ ಪರವಾಗಿಲ್ಲ, ಆದ್ರೆ ನಮ್ ಗುರು ಫೋಟೋ ಗಲೀಜ್ ಮಾಡಿದ್ರೆ ಸುಮ್ನೆ ಬಿಡ್ತೀನ. ಯಾರಿ ಹೀರೋ? ಅವ್ರು ನಿನ್ನೆ ಬಂದು ಇವತ್ತು ಹೋಗುವಂತ ಹೀರೋ ಅಲ್ಲಮ್ಮ, ಯಾವಾಗ್ಲೂ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿರುವಂತ ರಿಯಲ್ ಹೀರೋ. ನಮ್ಮಂತ ಬಡವರಿಗೆಲ್ಲ ಸಹಾಯ ಮಾಡೋಕಂತಾನೆ ಹುಟ್ಟಿರೋ ಮನುಷ್ಯ. ಕಾರ್ಪೊರೇಷನ್ ಇಂದ ಅಸೆಂಬ್ಲಿ ವರೆಗೂ ನಮಗೋಸ್ಕರ ಹೋರಾಡ್ತಾರೆ. ನಾವು ನಮ್ಮ ಸಮಸ್ಯೆಗಳಿಗೆ ನಿಮ್ಮಂತ ಪೊಲೀಸರ ಹತ್ರ ಬರ್ಬೇಕಾಗಿಲ್ಲ, ಅವ್ರ ಹತ್ರ ಹೋದ್ರೆ ಸಾಕು. ನಿಮ್ ಕೈಲಿ ಮಾಡಕ್ಕಾಗದೆ ಇರೋದನ್ನು ಅವ್ರು ಮಾಡಿ ತೋರಿಸ್ತಾರೆ. ನೋಡಿ ಅಮ್ಮ, ಒಂದಲ್ಲ ಒಂದು ದಿನ ನೀವು ಸಹ ಅವ್ರ ಹತ್ರ ಸಹಾಯ ಕೇಳ್ಕೊಂಡು ಹೋದ್ರು ಆಶ್ಚರ್ಯ ಪಡುವಂತದ್ದೇನಿಲ್ಲ. ನಾನಾ ಅವ್ರ ಹತ್ರನಾ? ಹೋಗಿ ಕೆಲ್ಸ ನೋಡ್ ಹೋಗಿ. ಏಯ್ ಹೋಗೋ, ಹೋಗಿ. ನಮಸ್ಕಾರ ಬುದ್ಧಿ. ಯಾಕೆ ಎಲ್ರು ಬಂದಿದ್ದೀರಾ? ಏನ್ ವಿಷಯ? ನಾವು ಶ್ರೀರಾಮ್ಪುರದಿಂದ ಬಂದಿದ್ದೀವಿ. 15 ದಿನದಿಂದ ನಮ್ಮ ಏರಿಯಾದಲ್ಲಿ ಕರೆಂಟೇ ಇಲ್ಲ. ಎಲ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇದುವರೆಗೂ ಯಾರು ನಮ್ಮ ಏರಿಯಾ ಕಡೆ ತಲೆನೋ ಹಾಕಿಲ್ಲ ಬುದ್ಧಿ. ಮಳೆ ಬಿದ್ದಿದ್ರಿಂದ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಬೇಗ ರಿಪೇರಿ ಮಾಡೋಕ್ಕಾಗಲ್ಲ ಅಂತ ಕೆಬಿ ಅವ್ರು ಹೇಳ್ತಾರೆ. ಅರ್ಜೆಂಟ್ ಆಗಿ ರಿಪೇರಿ ಮಾಡ್ಸೋಕೆ ಆಗೋದಿಲ್ಲ ಅಂತ ರಾಜಕಾರಣಿಗಳು ಹೇಳ್ತಾರೆ. ನೋಡಿ ಬುದ್ಧಿ, ವಯಸ್ಸಾದ ನಮ್ ತಂದೆ ತಾಯಿಗಳಿಗೆ ಕತ್ಲೆಲ್ ಊಟ ಮಾಡಕ್ಕೆ ತುಂಬಾ ಕಷ್ಟ ಆಗತ್ತೆ. ನಮ್ಮ ಮಕ್ಳು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗತ್ತೆ. ಹೀಗೆ ಆದ್ರೆ ನಮ್ಮ ಮಕ್ಳು ಓದಿ ಪಾಸ್ ಆಗೋದು ಹೇಗೆ ಬುದ್ಧಿ? ಇದಕ್ಕೇನಾದ್ರೂ ಒಂದ್ ದಾರಿನ ನೀವೇ ತೋರ್ಸ್ಬೇಕು ಬುದ್ಧಿ. ಬರ್ತಿದಾರೆ ಕಣ್ರೋ. ಏನೋ 50% ಹಣ ಕಟ್ಟಿ ಸಾಲದಲ್ಲಿ ಗಾಡಿ ತಗೊಂಡಂಗೆ ಬಂದ್ ಹಿಡಿತಾ ಇದ್ದಾರೆ. ಇಲ್ಲಮ್ಮ, ಒಂದೇ ಪೇಮೆಂಟ್ ನಲ್ಲಿ ಜೀಪ್ ತಗೊಂಡಾಗ ಬರ್ತಿದ್ದಾರೆ. ಏನ್ ನೋಡ್ತೀರಾ? ನಮ್ ಕಾಲೋನಿಯಲ್ಲಿ ಕರೆಂಟ್ ಕಟ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಾಗ ಎಲ್ಲಿ ಹೋಗಿದ್ರಿ? ಈಗ ಮಂತ್ರಿಗಳ ಮನೆಯಲ್ಲಿ ಕರೆಂಟ್ ಕಟ್ ಮಾಡಿದ ತಕ್ಷಣ ಬಂದಿದ್ದೀರಾ? ಒಳಗ್ ಹೋಗಿ ನಮ್ಮ ಯಜಮಾನ್ರಿಗೆ ಏನಾದ್ರು ತಕರಾರು ಮಾಡಿದ್ರೆ ಇಲ್ಲಿಂದ ಆಚೆಗೆ ಹೋಗಕ್ಕಾಗಲ್ಲ. ಸುಮ್ನೆ ಯಜಮಾನ್ರು ನಿಮ್ಮನ್ನ ಒಳಗ್ ಕರ್ಕೊಂಬ ಅಂತ ಹೇಳಿ ಕಳಿಸಿದಾರೆ ಸರ್. ಅವನ್ನ ಒಳಗ್ ತಳ್ಬೇಕಾದ ನಾನು ನನ್ನನ್ನೇ ಒಳಗ್ ಕರ್ಸ್ಕೊತಾನ? ಬನ್ನಿ, ಇಲ್ಲಿದ್ದಾರೆ. ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯಾ? ಕೌನ್ಸಿಲರ್ ಮನೇಲಿ, MLA ಮನೇಲಿ, ಮಿನಿಸ್ಟರ್ ಮನೇಲಿ ಕರೆಂಟ್ ತೆಗಕ್ಕೆ ನೀನಾರು? ಆ 3 ಜನ ಯಾರು? ಯಾರ 3 ಜನ? ಜನಗಳ ಪ್ರತಿನಿಧಿಗಳು. ಆ ಜನಗಳಿಗೋಸ್ಕರ ಇವ್ರು ಸ್ವಲ್ಪನಾದ್ರೂ ಯೋಚನೆ ಮಾಡಿದಾರ? MLA ಒಂದು ಪಾರ್ಟಿ, ಮಂತ್ರಿ ಇನ್ನೊಂದು ಪಾರ್ಟಿ, ಕೌನ್ಸಿಲರ್ ಮತ್ತೊಂದು ಪಾರ್ಟಿ. ಒಬ್ಬರನ್ನ ಇನ್ನೊಬ್ಬ ಬೈಕೊಂಡು ತಿರುಗಾಡ್ತಾನೆ ಹೊರತು ಜನಗಳ ಕಷ್ಟನ ಯಾರಾದ್ರೂ ಕೇಳಿದಾರ? ರಾಜಕಾರಣಿಗಳ ಮನೆಯಲ್ಲಿ ಅರ್ಧ ಗಂಟೆ ಕರೆಂಟ್ ಇಲ್ಲ ಅಂದ ತಕ್ಷಣ ನೀವು ಬಂದಿದ್ದೀರಲ್ಲ, 15 ದಿವಸದಿಂದ ಬೀದಿಲ್ ಕರೆಂಟ್ ಇಲ್ಲದೆ ಬಡವರು ಒದ್ದಾಡ್ತಾ ಇದಾರಲ್ಲ, ಆಗೆಲ್ಲ ಹೋಗಿದ್ರಿ? ನಿಮ್ಮ ಕೈಲಾದ್ರೆ ಕರ್ತವ್ಯ ಪಾಲಿಸ್ತಿರೋ ಜನಗಳ ಮೇಲೆ ಆಕ್ಷನ್ ತಗೊಳ್ಳಿ. ಕೇವಲ 5 ವರ್ಷ ಆಳೋರ್ಗೋಸ್ಕರ ಯಾಕ್ರಿ ಕಾಕಿ ಬಟ್ಟೆ ಹಾಕೊಂಡು ನಡುಕ್ತೀರಾ? ಹಾಗಂತ ಹೇಳೋದಕ್ಕೆ ನೀನೇ ನನ್ನ ಹೈಯರ್ ಆಫೀಸರ್ ಅನ್ಕೊಂಡಿದ್ಯಾ? ನೀವು ಕಾಕಿ ಬಟ್ಟೆ ಹಾಕೊಂಡಿರೋ ಪೊಲೀಸ್, ನಾನು ಕಾಕಿ ಬಟ್ಟೆ ಹಾಕೊಳ್ದೇ ಇರೋ ಪೊಲೀಸ್. ನಿಮ್ಮ ಸ್ಟೇಷನ್ ಅಲ್ಲಿ ಲಾಕಪ್ ಇದೆ, ನನ್ನ ಸ್ಟೇಷನ್ ಅಲ್ಲಿ ನ್ಯಾಯ ಇದೆ. ಇನ್ನೂ ಹೇಳ್ಬೇಕು ಅಂತಂದ್ರೆ ನೀವು ನುಗ್ಗಕ್ಕಾಗ್ದಿರೋ ಜಾಗದಲ್ಲಿ ನಾನು ನುಗ್ತೀನಿ. ನಿನ್ ಹಿಂದೆ ಒಂದು ಗುಂಪೆ ಇದೆ ಅಂತ ತಲೆ ಎಲ್ಲ ಮಾತಾಡ್ಬೇಡ. ಒಂದಲ್ಲ ಒಂದಿನ ಇವರೇ ನಿನ್ನ ಎತ್ತಿ ಬಿಸಾಕ್ತಾರೆ. ನನ್ನ ಹಿಂದೆ ಇರೋ ಗುಂಪು 5 ವರ್ಷಕ್ಕೊಂದ್ಸಲ ಪಕ್ಷ ಬದಲಾಯಿಸೋ ಗುಂಪಲ್ಲ, ನನಗೋಸ್ಕರ ಏನ್ ಬೇಕಾದ್ರೂ ಮಾಡೋ ಗುಂಪು. ನಾನ್ ತಪ್ಪು ಮಾಡಿದ್ರು ಅದು ತಪ್ಪು ಅಂತ ಹೇಳೋ ಗುಂಪು. ಇವರು ಅನಾವಶ್ಯಕವಾಗಿ ಗಲಾಟೆ ಮಾಡಲ್ಲ, ಹಾಗೊಂದ್ ವೇಳೆ ಮಾಡಿದ್ರೆ ಯಾರು ಬಂದ್ರು ನಿಲ್ಸಲ್ಲ. ಒಂದಲ್ಲ ಒಂದಿನ ಈ ಕಾಕಿ ಬಟ್ಟೆ ಎಂತದ್ದು ಅಂತ ತೋರಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಇನ್ಸ್ಪೆಕ್ಟರ್ ಧರ್ಮರಾಜೇ ಅಲ್ಲ. ಒಂದಲ್ಲ ಒಂದಿನ ಇದೇ ಕಾಕಿ ಬಟ್ಟೆ ನನ್ನ ಹತ್ರ ಸಹಾಯ ಕೇಳಕ್ ಬರ್ಲಿಲ್ಲ, ನಾನೇ ಅಲ್ಲ.